ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹೈಪೋಥೈರಾಯ್ಡಿಸಮ್ ಹಾಗಂದ್ರೆ ಏನು, ಯಾವ ಕಾರಣದಿಂದ ಬರುತ್ತೆ, ಲಕ್ಷಣಗಳು ಯಾವ ರೀತಿ ಕಾಣಿಸುತ್ತೆ, ಇದರ ಇನ್ವೆಸ್ಟಿಗೇಷನ್ ಯಾವ ರೀತಿ ಮಾಡಿಸಬೇಕಾಗುತ್ತೆ, ಇದಕ್ಕೆ ಯಾವ ರೀತಿಯಾದಂತಹ ಚಿಕಿತ್ಸೆ ಇದೆ, ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಪ್ರೋವೈಟಲ್ ಹೆಲ್ತ್ ಹೋಮಿಯೋಪತಿ ಸೆಂಟರ್ನ ವೈದ್ಯರಾದಂತಹ ಪುಟ್ಟ ನರಸಿಂಹ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್. ನಮಸ್ಕಾರ ಡಾಕ್ಟರ್, ಹೈಪೋಥೈರಾಯ್ಡಿಸಮ್ ಅಂದರೆ ಏನು? ಓಕೆ, ಹೈಪೋಥೈರಾಯ್ಡಿಸಮ್ ಅಂದರೆ ಇದು ಹಾರ್ಮೋನ್ ರಿಲೇಟೆಡ್ ಕಾಯಿಲೆ ಹೆಸರು ಹೈಪೋಥೈರಾಯ್ಡಿಸಮ್ ಅಂತ. ಇದು ಥೈರಾಯ್ಡ್ ಸಮಸ್ಯೆಗೆ ಸಂಬಂಧಪಟ್ಟ ಇಂಪೇರ್ಡ್ ಥೈರಾಯ್ಡ್ ಹಾರ್ಮೋನ್ ಇರೋದ್ರಿಂದ ಇದು ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೇವೆ. ಇದರಲ್ಲಿ ಹೇಳ್ತಾರೆ ಇರುತ್ತೆ, ಅಂದರೆ ನಾವು ಥೈರಾಯ್ಡ್ ಹಾರ್ಮೋನು ಜಾಸ್ತಿ ಸೆಕ್ರೇಟ್ ಆದಾಗ ಅದನ್ನು ಹೈಪರ್ ಥೈರಾಯ್ಡಿಸಮ್ ಅಂತೀವಿ, ಕಮ್ಮಿ ಸೆಕ್ರೇಟ್ ಆದಾಗ ಅದನ್ನು ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೇವೆ. ಇದು ಸಹಜವಾಗಿ ನಮ್ಮ ಗ್ರಂಥಿಗಳು ಅಂದರೆ ಗ್ಲ್ಯಾಂಡ್ಸ್ ಅಂತ ಏನು ಹೇಳ್ತೀವಿ ಇನ್ ಜನರಲ್ ಮೆಡಿಕಲ್ ಟರ್ಮಲ್ಲಿ, ಆ ರೀತಿ ಥೈರಾಯ್ಡ್ ಗ್ಲ್ಯಾಂಡಿಗೆ ಸಂಬಂಧಪಟ್ಟಂಥ ತೊಂದರೆ. ಈ ಥೈರಾಯ್ಡ್ ಗ್ಲ್ಯಾಂಡ್ ಅನ್ನೋದು ನಮ್ಮ ಕತ್ತಿನ ಮುಂಭಾಗದಲ್ಲಿ ಸಣ್ಣ ಚಿಟ್ಟೆಯ ಆಕಾರದಲ್ಲಿ ಇರ್ತದೆ. ಅದು ಪ್ರತಿನಿತ್ಯ T3 ಮತ್ತು T4 ಅನ್ನೋ ಹಾರ್ಮೋನ್ನ ಸೆಕ್ರೆಟ್ ಮಾಡುತ್ತೆ. ನಮ್ಮ ದೇಹದ ಪ್ರತಿಯೊಂದು ನಮ್ಮ ಬೆಸಲ್ ಮೆಟಬಾಲಿಕ್ ರೇಟ್ ಆಗಿರ್ಬೋದು, ನಮ್ಮ ಮೆಟಬಾಲಿಸಮ್, ನಾವು ತಿನ್ನೋ ಆಹಾರನ ಜೀರ್ಣ ಮಾಡ್ಕೊಳ್ಳೋವಂಥ ಶಕ್ತಿ ಆಗಿರ್ಬೋದು, ಇಲ್ಲ ನಮ್ಮ ದೇಹಕ್ಕೆ ಎನರ್ಜಿ ಕೊಡೋದಂಥದ್ದಾಗಿರ್ಬೋದು, ಇದನ್ನು ಮಾಡೋಂಥ ನಿಟ್ಟಿನಲ್ಲಿ ಈ ಹಾರ್ಮೋನ್ ಕೆಲಸ ಮಾಡ್ತಾ ಇರುತ್ತೆ. ಜೊತೆಗೆ ನಮ್ಮ ಬುದ್ಧಿ ಬೆಳವಣಿಗೆ, ಬ್ರೈನ್ ಡೆವಲಪ್ಮೆಂಟ್ಗಾಗಿರ್ಬೋದು ಆ್ಯಂಡ್ ದೈಹಿಕವಾಗಿ ಬೆಳವಣಿಗೆಗೂ ಸಹ, ಅಂದರೆ ನಮ್ಮ ಮೂಳೆಗಳ ಗಟ್ಟಿ ಆಗೋಂಥದ್ದಿರ್ಬೋದು, ಇಲ್ಲ ಮೂಳೆ ಗ್ರೋತ್ ಆಗೋಂಥದ್ದಾಗಿರ್ಬೋದು, ಮಾಂಸಖಂಡಗಳ ಗ್ರೋತ್ ಆಗಿರ್ಬೋದು, ಇದೆಲ್ಲದಕ್ಕೂ ಕಾರಣ ಈ ಥೈರಾಯ್ಡ್ ಹಾರ್ಮೋನ್ ಇರುತ್ತೆ. ಜೊತೆಗೆ ನಮ್ಮ ಹೃದಯ ಬಡಿತ ಏನಿರುತ್ತೆ, ಅದು ಹಾರ್ಟ್ ರೇಟ್ ಮೇಂಟೈನ್ ಮಾಡೋಂಥದ್ದೆಲ್ಲ ಆಗಿರ್ಬೋದು, ಇಲ್ಲ ವಾಲ್ಯೂಮ್ ಆಗಿರ್ಬೋದು, ಇದು ಈ ಥರದ ಎಲ್ಲ ದಿನನಿತ್ಯದ ನಮ್ಮ ದೇಹದ ದೈಹಿಕ ಶ್ರಮ ಇಲ್ಲ ಕೆಲಸಗಳು ಏನಿರುತ್ತೋ ಪ್ರತಿನಿತ್ಯದ ಇದಕ್ಕೆ ಈ ಹಾರ್ಮೋನ್ ಪೂರಕವಾಗಿ ಕೆಲಸ ಮಾಡ್ತಾ ಇರುತ್ತೆ. ಯಾವಾಗ ಈ ಹಾರ್ಮೋನ್ T3 T4 ಕಡಿಮೆ ಆಗುತ್ತೋ, ದೇಹದಲ್ಲಿ ಕ್ಷೀಣಿತ ಆಗ್ತಾ ಹೋಗುತ್ತೋ, ಆಗ ಹೈಪೋಥೈರಾಯ್ಡಿಸಮ್ ಗುಣಲಕ್ಷಣಗಳು ಕಂಡುಬರುತ್ತೆ. ಈ ತೊಂದರೆನ ನಾವು ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೇವೆ. ಓಕೆ ಡಾಕ್ಟರ್, ಇದು ಮಹಿಳೆಯರು ಮತ್ತು ಪುರುಷರಲ್ಲಿ ನಾವು ನೋಡೋದಾದರೆ ಎಷ್ಟು ಪರ್ಸೆಂಟೇಜ್ ವೈಸ್ ಇರುತ್ತೆ? ಓಕೆ, ಇದು ಹೆಚ್ಚಾಗಿ ಹೆಣ್ಮಕ್ಳಲ್ಲಿ, ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ಜೊತೆಗೆ ಇದು ಡ್ಯೂರಿಂಗ್ ಪ್ರೆಗ್ನೆನ್ಸಿಲಿ ಸಹ ವೇರಿಯೇಷನ್ಸ್ ಆಗೋ ಸಾಧ್ಯತೆಗಳು ಇರುತ್ತೆ. ಇದು ಅನುವಂಶೀಯವಾಗಿ ಬರೋ ಸಾಧ್ಯತೆಗಳನ್ನು ಹೆಚ್ಚಿದೆ. ಅರೌಂಡ್ 30% ಆಫ್ ದ ಕೇಸಸಲ್ಲಿ ಅನುವಂಶೀಯಾಗಿ, ಅಂದರೆ ಮನೆಯಲ್ಲಿ ತಾಯಿಗೆ ಯಾರಿಗಾದರೂ ಇದ್ದರೆ ಇಲ್ಲ ತಂದೆಗೆ ಯಾರಿದ್ರೆ ಮಕ್ಕಳು ಬರೋ ಸಾಧ್ಯತೆಗಳು ಒಂದು 30% ಇರುತ್ತೆ. ಆ್ಯಂಡ್ ಹೆಣ್ಮಕ್ಳಿದು ಹೆಚ್ಚಾಗಿ ಕಂಡುಬರುತ್ತೆ ಆ್ಯಸ್ ಕಂಪೇರ್ಡ್ ಟು ಮೆನ್. ವುಮೆನ್ನಿಗೂ ಮತ್ತು ಮೆನ್ನಿಗೆ ಕಂಪೇರ್ ಮಾಡಿದ್ರೆ ಅರೌಂಡ್ 80% ಹೈಯರ್ ರೇಟ್ ಆಫ್ ಫೈಂಡಿಂಗ್ ದಿಸ್ ಕಂಡೀಷನ್ಸ್, ಅಂದರೆ ಹೈಪೋಥೈರಾಯ್ಡಿಸಮ್ ಬರೋ ಸಾಧ್ಯತೆ ಹೆಣ್ಮಕ್ಳಲ್ಲಿ ಹೆಚ್ಚಿರುತ್ತೆ. ಓಕೆ ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಹೆಣ್ಮಕ್ಳಲ್ಲಿ ಈ ಸಮಸ್ಯೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಮತ್ತು ಪ್ರೆಗ್ನೆನ್ಸಿನಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ. ಡಿಲಿವರಿ ಆದ ನಂತರದಲ್ಲಿ ಈ ಸಮಸ್ಯೆ ಕ್ಲಿಯರ್ ಆಗುತ್ತಾ ಅಥವಾ ಅದಂಗೆ ಕ್ಯಾರಿ ಆಗುತ್ತಾ ಏನು ಅನ್ನೋದ್ರ ಬಗ್ಗೆ? ಯೂಶ್ವಲಿ ಡ್ಯೂರಿಂಗ್ ಕ್ಯಾರಿಂಗ್, ಅಂದರೆ ಮಗು ಇರುವಂಥ ಗರ್ಭದಲ್ಲಿ ಮಗು ಇರುವಂಥ ಸಮಯದಲ್ಲಿ ಸ್ವಲ್ಪ ಜಾಸ್ತಿ ಆಗ್ತದೆ ಇದು ಹೈಪೋಥೈರಾಯ್ಡಿಸಮ್. ಕೆಲವು ಟೈಮ್ ಏನಾಗುತ್ತೆ, ಡೆಲಿವರಿ ಆಗಿ 1 ವರ್ಷದಲ್ಲಿ ತನ್ನಷ್ಟಕ್ಕೆ ತಾನೇ ಗುಣನೂ ಆಗೋ ಸಾಧ್ಯತೆಗಳಿರುತ್ತೆ. ಹೆಚ್ಚಿನ ಭಾಗದಲ್ಲಿ ಅದು ಗುಣ ಆಗ್ತದೆ. ಅರೌಂಡ್ 20% ಆಫ್ ಇಟ್ ಪೋಸ್ಟ್ ಡೆಲಿವರಿ ಆಗಿ 1 ವರ್ಷದ ನಂತರ ಸಿಂಪ್ಟಮ್ಸ್ ಕಂಡುಬರುತ್ತೆ. ಜೊತೆಗೆ TSH ಲೆವೆಲ್ಸ್ ವೇರಿಯೇಷನ್ಸ್ ಇರುತ್ತೆ. ಅದು ಹೈಪೋಥೈರಾಯ್ಡಿಸಮ್ ಕಂಟಿನ್ಯೂ ಆಗೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಓಕೆ ಡಾಕ್ಟರ್, ಈ ಸಮಸ್ಯೆಯಿಂದ ಬಂಜೆತನದ ಸಮಸ್ಯೆ ಏನಾದರೂ ಉಂಟಾಗುತ್ತಾ? ಹೀಗೆ ನಾವು ಮೊದಲು ಈಗ ಥೈರಾಯ್ಡ್ ಹಾರ್ಮೋನ್ ಏನೇನು ಕೆಲಸ ಮಾಡುತ್ತೆ ಅಂತ ತಿಳ್ಕೊಂಡ್ರೆ, ಅದು ಕ್ಷೀಣಿತ ಆದಾಗ ಕಮ್ಮಿ ಆದಾಗ ಏನೇನು ತೊಂದರೆಗಳಾಗತ್ತೆ ಅಂತ ನಾವು ತಿಳ್ಕೊಬೋದು. ಇದು ನಾವು ಆಗಲೇ ತಿಳಿಸ್ಕೊಟ್ಟಂಗೆ ನಮ್ಮ ದೇಹದ ಪ್ರತಿಯೊಂದು ಕೆಲಸಗಳಲ್ಲಿ ಈ ಹಾರ್ಮೋನ್ನು ಉಪಯುಕ್ತ ಆಗಿರುತ್ತೆ. ಅಂದರೆ ನಾವು ತಿನ್ನೋ ಆಹಾರನ ಜೀರ್ಣ ಮಾಡ್ಕೊಳ್ಳೋಂಥದ್ದಾಗಿರ್ಬೋದು, ದೇಹನ ಬೆಳವಣಿಗೆಗಳಾಗಿರ್ಬೋದು, ನಮ್ಮ ಹೃದಯ ಕೆಲಸದಕ್ಕಾಗಿರ್ಬೋದು, ಈ ಹಾರ್ಮೋನ್ ಪ್ರತಿನಿತ್ಯ ಹೆಲ್ಪ್ ಮಾಡ್ತಾ ಇರುತ್ತೆ. ಈಗ ಓಕೆ ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಯಾವ ರೀತಿ ಇದು ಕೆಲಸ ಮಾಡುತ್ತೆ ಅಂತ. ಇದು ಬರೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ತಿಳಿಸಿ. ಓಕೆ, ಹೈಪೋಥೈರಾಯ್ಡಿಸಮ್ ಯೂಶ್ವಲಾಗಿ ಈ ಅಯೋಡಿನ್ ಡಿಫಿಷಿಯನ್ಸಿ ಇದ್ದು ಕಂಡು ಬರ್ತಾ ಇರುತ್ತೆ. ಆದರೆ ಈ ಅಯೋಡಿನ್ ಕರೆಕ್ಟೆಡ್ ಆದ ನಂತರನೂ ಸಹ ಕೆಲವರಲ್ಲಿ ಈ ಹೈಪೋಥೈರಾಯ್ಡಿಸಮ್ ಕಂಡುಬರಿದೆ. ಹ್ಯಾಶಿಮೋಟೋಸ್ ಡಿಸೀಸ್ ಅಂತ ಹೇಳ್ತೀವಿ. ಇಲ್ಲಿ ನಮ್ಮ ರೋಗ ನಿರೋಧಕ ಕಣಗಳೇನಿರುತ್ತೆ, ನಮ್ಮ ಇಮ್ಯೂನ್ ಸೆಲ್ಸ್, ಇದು ನಮ್ಮ ಥೈರಾಯ್ಡ್ ಗ್ರಂಥಿನ ಮಿಸ್ಇಂಟರ್ಪ್ರೇಟ್ ಮಾಡುತ್ತೆ. ಆ್ಯಸ್ ಅನ್ ಆ್ಯಂಟಿಜನ್ ಥರ ಮಿಸ್ಇಂಟರ್ಪ್ರೇಟ್ ಮಾಡಿ ಅದು ಆ್ಯಂಟಿಬಾಡೀಸ್ ಅದ್ರ ಮೇಲೆ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡುತ್ತೆ. ಇದು ನಾವು ಲೇಮನ್ ಟರ್ಮಿನಾಲಜಿ, ಅದು ತಿನ್ನೋಕ್ಕೆ ಶುರು ಮಾಡುತ್ತೆ ಅಂತ ಹೇಳ್ಬೋದು. ಈ ರೀತಿ ಅದು ಥೈರಾಯ್ಡ್ ಗ್ಲ್ಯಾಂಡ್ ಮೇಲೆ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದಾಗ ಥೈರಾಯ್ಡ್ ಹಾರ್ಮೋನ್ ಏನು ಫಂಕ್ಷನ್ ಆಗ್ತಾ ಇರುತ್ತೆ, ಏನು ಸೆಕ್ರೆಟ್ ಆಗ್ತಾ ಇರುತ್ತೆ, ಅದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ.
ಇದು ಲೈಕ್ ಒನ್ ಕೈಂಡ್ ಆಫ್ ಆನ್ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಸಹ ಹೇಳ್ಬೋದು.